700 ಜಾಸ್ತಿ ಪ್ರೆಸೆಂಟ್ ಇಲ್ಲ ಐತೆ. 100 ವೇಕೆನ್ಸಿ ಮಾಡಿರೋದು 180 ವೇಕೆನ್ಸಿ, 75 ವೇಕೆನ್ಸಿ ಇಲ್ಲಿ 75 ವೇಕೆನ್ಸಿ ಕೊಟ್ಟು ಇಲ್ಲಿ ನಾಟ್ ರಿಪೋರ್ಟೆಡ್ ಆಯ್ತಲ್ಲ, ಇಲ್ಲಿ 60 ವೇಕೆನ್ಸಿ. ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಜಸ್ಟ್ ಒಂದು ಒಳ್ಳೆ ನ್ಯೂಸ್ ಬಂದಿದ್ದು ಇಂಡಿಯನ್ ಬ್ಯಾಂಕಿಂದ. ಇಂಡಿಯನ್ ಬ್ಯಾಂಕ್ ಈ ಸತಿಯ ಎಲ್ಲ ನೋಟಿಫಿಕೇಷನಲ್ಲಿ NR ಅಂತೇಳಿ ರಿಪೋರ್ಟ್ ಮಾಡಿತ್ತು. NR ಅಂತಂದರೆ ನಾಟ್ ರಿಪೋರ್ಟೆಡ್. ಇಲ್ಲಿಯವರೆಗೂ ನಾವು ಯಾವುದೇ ವೇಕೆನ್ಸಿಗಳು ರಿಪೋರ್ಟ್ ಮಾಡಿಲ್ಲ ಅಂತೇಳಿ ಅವರು ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಹಾಕಿದರು. ಬಟ್ ಇವಾಗ ಅದರ ಅರ್ಥ NRದ ಅರ್ಥ ಅಂತಂದರೆ ಫ್ಯೂಚರಲ್ಲಿ ನಾವು ವೇಕೆನ್ಸಿ ಕೊಡ್ಬೋದು, ಬಟ್ ಈ ಸದ್ಯಕ್ಕೆ ನಮ್ದು ಯಾವುದೇ ವೇಕೆನ್ಸಿ ಇಲ್ಲ ಅಂತ ಅರ್ಥ. ಬಟ್ ಈಗ ಒಬ್ಬ ವಿದ್ಯಾರ್ಥಿ RTI ಹಾಕಿದ್ರು. RTI ಅಂತಂದರೆ ರೈಟ್ ಟು ಇನ್ಫಾರ್ಮೇಷನ್. RTI ಅಲ್ಲಿ ಏನೇನು ಕೇಳಿದ್ರು ಅವರು, RTI ಅಲ್ಲಿ ಅವ್ರು ಕೇಳಿರೋದು ಒಟ್ಟು ವೇಕೆನ್ಸಿಗಳು ಈ ಸತಿ ನಡೀತಿರ್ತಕ್ಕಂಥ ಎಕ್ಸಾಮ್ ನೋಟಿಫಿಕೇಷನ್ಸ್ಗಳು ಏನೇನಾಗಿರೋದಲ್ಲ ಅದರಲ್ಲಿ ಒಟ್ಟು ವೇಕೆನ್ಸಿಗಳಲ್ಲಿ ಕ್ಲರ್ಕ್ದು ಎಷ್ಟು ವೇಕೆನ್ಸಿ ನೀವು ಆ್ಯಡ್ ಮಾಡಿದ್ದೀರಾ ಇಂಡಿಯನ್ ಬ್ಯಾಂಕಿಂದ, POದು ಎಷ್ಟು ವೇಕೆನ್ಸಿ ಆ್ಯಡ್ ಮಾಡಿದ್ದೀರಾ, ಆಮೇಲೆ IT ಆಫೀಸರ್, ಇವೆಲ್ಲ SO ಬರ್ತವೆ. IT ಆಫೀಸರ್ದು, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ದು, ಹಾಗೂ ರಾಜಭಾಷಾ ಅಧಿಕಾರಿ, ಲಾ ಆಫೀಸರ್, ಆಮೇಲೆ HR ಅಥವಾ ಪರ್ಸನಲ್ ಆಫೀಸರ್ ಅಂತೇಳಿ, ಆಮೇಲೆ ಮಾರ್ಕೆಟಿಂಗ್ ಆಫೀಸರ್, ಈ ಎಲ್ಲ ಹುದ್ದೆಗಳ ವೇಕೆನ್ಸಿಗಳ ಬಗ್ಗೆ ಕೇಳಿದ್ದ ಅವನು, ಆ ವಿದ್ಯಾರ್ಥಿ ಕೇಳಿದ್ದ. ಅದಕ್ಕೆ ಇವಾಗ ಇಂಡಿಯನ್ ಬ್ಯಾಂಕಿಂದ ಒಂದು ರೆಸ್ಪಾನ್ಸ್ ಬಂದಿದೆ. ಅವರು ರಿಪ್ಲೈ ಮಾಡಿದ್ದಾರೆ ಅದಕ್ಕೆ. ಈ ವರ್ಷದ ವೇಕೆನ್ಸಿ ಅಪ್ಡೇಟ್ ಬಗ್ಗೆ ಅವರು ಕಂಪ್ಲೀಟ್ ಮಾಹಿತಿಯನ್ನು ನೀಡಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ವೇಕೆನ್ಸಿ ಇನ್ಕ್ರೀಸ್ ಮಾಡಿದ್ರು ಅಂತ. ಫಸ್ಟ್ ಒನ್ ಕ್ಲರ್ಕ್ ಅಂತಂದರೆ ಇದು IBPS ಕ್ಲರ್ಕ್. ಇದು IBPS ಕ್ಲರ್ಕ್. ಇದು ಇದರಲ್ಲಿ ಟೋಟಲ್ 1700 ವೇಕೆನ್ಸಿ ಇನ್ಕ್ರೀಸ್ ಆಗಿದೆ. ಪಾಸ್ಟಲ್ಲಿ ಅಂದರೆ ನೋಟಿಫಿಕೇಶನ್ ಬಂದಾಗ ಎಷ್ಟು ವೇಕೆನ್ಸಿ ಇತ್ತು, 10,696 ವೇಕೆನ್ಸಿ ಇತ್ತು. ಇವಾಗ 1700 ಇನ್ಕ್ರೀಸ್ ಆಗಿ ಎಷ್ಟಾಯಿತು, 12,396, ಅಪ್ರಾಕ್ಸಿಮೇಟ್ಲಿ 12,400 ವೇಕೆನ್ಸಿ ಆದವು ಕ್ಲರ್ಕಿಗೆ. IBPS PO ಇದು. POದಲ್ಲಿ ಪಾಸ್ಟಲ್ಲಿ ಅಂದರೆ ನೋಟಿಫಿಕೇಶನ್ ಬಂದಾಗ ಎಷ್ಟು ವೇಕೆನ್ಸಿ ಇದ್ದು, 5,208 ವೇಕೆನ್ಸಿಗಳಿದ್ದು. ಇವಾಗ 700 ಜಾಸ್ತಿಯಾಗಿ 5,908 ವೇಕೆನ್ಸಿಗಳು ಅದು ನಿಯರ್ಲಿ 6,000 ವೇಕೆನ್ಸಿ ಆಗಿದೆ. ಇದು ಇಂಡಿಯನ್ ಬ್ಯಾಂಕ್ ರಿಪೋರ್ಟ್ ಮಾಡಿರೋದು 700 ವೇಕೆನ್ಸಿ POದಲ್ಲಿ. ಈ ಕೆಳಗಡೆ ಬರೋದು ಇವೆಲ್ಲ 3ರಿಂದ ಈ ಕಡೆ 8 ಮಟ್ಟ ಇದು SOಗೆ ಸ್ಪೆಷಲಿಸ್ಟ್ ಆಫೀಸರ್ ಅಂತೇಳಿ IBPS SO ಅಂತೇಳಿ ಅದರದ್ದು ಇದು. ಅದರಲ್ಲಿ IBPS AFO, IBPS ರಾಜಭಾಷಾ ಅಧಿಕಾರಿ, ಆಮೇಲೆ ಲಾ ಆಫೀಸರ್, ಮಾರ್ಕೆಟಿಂಗ್ ಆಫೀಸರ್, ಈ ರೀತಿ ಬರ್ತೈತೆ. IBPS ಫೀಲ್ಡ್ ಅಗ್ರಿಕಲ್ಚರ್ ಆಫೀಸರ್, ಫೀಲ್ಡ್ ಆಫೀಸರಲ್ಲಿ SOದಲ್ಲಿ ಫೀಲ್ಡ್ ಆಫೀಸರ್ ಪೋಸ್ಟಿಗೆ 180 ವೇಕೆನ್ಸಿ ಕೊಟ್ಟಿರೋದು ಇಂಡಿಯನ್ ಬ್ಯಾಂಕಿಂದ. ಮೊದಲು ಎಷ್ಟಿದ್ದು, ಟೋಟಲ್ 310 ವೇಕೆನ್ಸಿ ಇದ್ದು. ಇವಾಗ 180 ಪ್ಲಸ್ ಆಗಿ ಟೋಟಲ್ ವೇಕೆನ್ಸಿ ಆಗಿರೋದು 490 ವೇಕೆನ್ಸಿ. ಪ್ರೆಸೆಂಟಾಗಿ 490 ವೇಕೆನ್ಸಿ ಆಗಿದೆ. ಇದ್ರದ್ದು ಇನ್ನೂ ಪ್ರೀ ರಿಸಲ್ಟ್ ಬರೋದು ಬಾಕಿ ಇದೆ. ಆಮೇಲೆ ರಾಜಭಾಷಾ ಅಧಿಕಾರಿಗೆ 5 ವೇಕೆನ್ಸಿ ಕೊಟ್ಟಿರೋದು ಇದು ಇಂಡಿಯನ್ ಬ್ಯಾಂಕ್. ಲಾ ಆಫೀಸರ್ಗೆ 5 ವೇಕೆನ್ಸಿ ಕೊಟ್ಟಿದೆ. HRಗೆ ಯಾವುದೇ ರೀತಿ ವೇಕೆನ್ಸಿ ಕೊಟ್ಟಿಲ್ಲ. ಮಾರ್ಕೆಟಿಂಗ್ ಆಫೀಸರ್ಗೆ 10 ವೇಕೆನ್ಸಿ ಕೊಟ್ಟಿದೆ. ಈ ಪ್ರತಿಯೊಂದು ಪ್ರಿವಿಯಸ್ಸಲ್ಲಿ IBPS ಏನು ವೆಬ್ಸೈಟಲ್ಲಿ ನೋಟಿಫಿಕೇಶನ್ ಬಂದಾಗ ಈ ಇಂಡಿಯನ್ ಬ್ಯಾಂಕ್ದು NR ಐತೋ ಇಲ್ಲೋ ನಿಮ್ಮ ಕನ್ಫರ್ಮೇಷನ್ಗೋಸ್ಕರ NR ಐತೋ ಇಲ್ಲ ಅಂತೇಳಿ ಚೆಕ್ ಮಾಡೋಕ್ಕೋಸ್ಕರ ನೋಟಿಫಿಕೇಶನ್ ಓಪನ್ ಮಾಡಿ ತೋರಿಸ್ದೆ ನಿಮಗೆ. ವೆಬ್ಸೈಟ್ಗೆ ಹೋಗೋಣ ಈಗ. ಓಕೆ, IBPS ವೆಬ್ಸೈಟ್ ಇದು. ಇಲ್ಲಿ ನೋಡ್ಬೋದು, ಇದು ಕ್ಲರಿಕಲ್ದು ಸ್ಟೇಟ್ ವೈಸ್ ವೇಕೆನ್ಸಿ ಇರೋದ್ರಿಂದ ಇದರ ವೇಕೆನ್ಸಿಗಳು ಟೋಟಲ್ ವೇಕೆನ್ಸಿ ಎಷ್ಟು ಅಂತೇಳಿ ನಾವೇ ಪ್ರತಿಯೊಂದು ಸ್ಟೇಟ್ದು ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ ತಕ್ಷಣ ಬಂದಿರೋದು 10,696 ವೇಕೆನ್ಸಿಗಳು. ಇಂಡಿಯನ್ ಬ್ಯಾಂಕಿಂದ 1700 ವೇಕೆನ್ಸಿ ಪ್ಲಸ್ ಮಾಡಿದ್ವಿ ಅದರಲ್ಲಿ. ಇದು ಓಪನ್ ಮಾಡೋಣ. ನೋಟಿಫಿಕೇಶನ್ ಇಲ್ಲಿ ನೋಡ್ಬೋದು ನೀವು. ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಥವಾ IBPS ಕ್ಲರ್ಕ್ ಇದು. ಟೋಟಲ್ ವೇಕೆನ್ಸಿ ಚೆಕ್ ಮಾಡೋಣ. ಈ ವೇಕೆನ್ಸಿಯಲ್ಲಿ ಇಂಡಿಯನ್ ಬ್ಯಾಂಕ್ ಕೊಟ್ಟೈತೆ ಇಲ್ಲೋ ಅಂತ ಚೆಕ್ ಮಾಡೋಣ. ಪ್ರತಿಯೊಂದು ಸ್ಟೇಟಲ್ಲೂ ಇಂಡಿಯನ್ ಬ್ಯಾಂಕಿಂದ NR ಅಂತ ಹೇಳಿತ್ತು. ಫಸ್ಟಿಂದ ಆಂಧ್ರ ಪ್ರದೇಶ ಎಲ್ಲ ಓಕೆ, ಅಂಡಮಾನ್ ನಿಕೋಬಾರ್ ಫಸ್ಟ್ ಬಂತು. ಇದರಲ್ಲಿ ಇಂಡಿಯನ್ ಬ್ಯಾಂಕ್ ಎಲ್ಲೈತೆ, ಇಂಡಿಯನ್ ಬ್ಯಾಂಕ್ ಇಲ್ಲೈತೆ. NR ನಾಟ್ ರಿಪೋರ್ಟೆಡ್ ಅಂತಂದರೆ ಈ ಸದ್ಯಕ್ಕೆ ನಮ್ಮ ಹತ್ರ ವೇಕೆನ್ಸಿ ಇಲ್ಲ, ಬಟ್ ಫ್ಯೂಚರ್ಲಿ ಕೊಡ್ತೀವಿ ಅಂತ ಅರ್ಥ. ಅದಕ್ಕೋಸ್ಕರ ಇವಾಗ ಇಂಡಿಯನ್ ಬ್ಯಾಂಕ್ ಆ್ಯಡ್ ಮಾಡಿರೋದು ವೇಕೆನ್ಸಿಗಳು. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ನೋಡ್ಬೋದು NR ಐತೆ. ಆಮೇಲೆ ನೆಕ್ಸ್ಟ್ ಅರುಣಾಚಲ್ ಪ್ರದೇಶಲ್ಲಿ ಇಂಡಿಯನ್ ಬ್ಯಾಂಕಿಂದು ಇಲ್ಲಿ ಕೂಡ NR ಐತೆ, ನಾಟ್ ರಿಪೋರ್ಟೆಡ್. ಆಮೇಲೆ ಇದೇ ರೀತಿ ಪ್ರತಿಯೊಂದು ಸ್ಟೇಟಲ್ಲೂ ಇಂಡಿಯನ್ ಬ್ಯಾಂಕಿಂದು ನಾಟ್ ರಿಪೋರ್ಟೆಡ್ ಐತೆ. ಈ ಎಲ್ಲ ಸ್ಟೇಟ್ ಸೇರಿಸಿ 1700 ವೇಕೆನ್ಸಿ ಕೊಟ್ಟಿರೋದು ಕ್ಲರ್ಕಲ್ಲಿ. ಇವಾಗ PO ನೋಡೋಣ. POದಲ್ಲೈತೆ ಇದು CRP PO ಅಂತೇಳಿ ಫಸ್ಟ್ ಒನ್ ಈ ಸತಿದು. ಇದರಲ್ಲಿ ನೋಟಿಫಿಕೇಶನ್ ಎಲ್ಲಿ ಬಂದಿದೆ, ಇಲ್ಲೈತೆ ನೋಟಿಫಿಕೇಶನ್, ಕಾಮನ್ ರಿಕ್ವೈರ್ಮೆಂಟ್ ನೋಟಿಫಿಕೇಶನ್.
ಇದು ಆಲ್ ಓವರ್ ಇಂಡಿಯಾ ನೋಟಿಫಿಕೇಶನ್ ಇರುತ್ತೆ, ಸ್ಟೇಟ್ ವೈಸ್ ಬರೋಂಗಿಲ್ಲ. ಅದಕ್ಕೋಸ್ಕರ ಇದರದ್ದು ಇಂಡಿಯನ್ ಬ್ಯಾಂಕಿಂದ ಒಂದೇ ಕಡೆ ಬಂದ್ಬಿಡುತ್ತೆ. ನೋಡೋಣ ಎಷ್ಟೈತೆ. ಪಿ ಒ ಇದು ಪಿ ಒದಲ್ಲಿ ಯಾವ ಬ್ಯಾಂಕ್ ಎಷ್ಟೆಷ್ಟು ರಿಪೋರ್ಟ್ ಮಾಡಿದೆ ಅಂತೇಳಿ ಟೋಟಲ್ 5208 ವೇಕೆನ್ಸಿಗಳಿದ್ವು ಲಾಸ್ಟ್ ಈ ನೋಟಿಫಿಕೇಷನಲ್ಲಿ. ಇದರದ್ದು ಪ್ರಿಲಿಮ್ಸ್ ಮುಗಿದು ಇವಾಗ ಮೇನ್ಸ್ ಇದೆ. ಈ ಸದ್ಯಕ್ಕೆ ಇದರದ್ದು ಇಂಡಿಯನ್ ಬ್ಯಾಂಕಿಂದ ಟೋಟಲ್ ವೇಕೆನ್ಸಿಗಳು ಬಂದಿದ್ದಾವೆ. ಬಟ್ ಅವಾಗ ನೋಟಿಫಿಕೇಶನ್ ಬಂದಾಗ ನಾಟ್ ರಿಪೋರ್ಟೆಡ್ ಇತ್ತು. ಪ್ರತಿಯೊಂದು ಏನಿದಾವೆ ನಾಟ್ ರಿಪೋರ್ಟೆಡ್. ಇವಾಗ ಎಷ್ಟು ಆ್ಯಡ್ ಮಾಡಿದ್ದಾರೆ, 700 ವೇಕೆನ್ಸಿ ಆ್ಯಡ್ ಮಾಡಿದ್ದಾರೆ. ಬಟ್ ಇದು ರಿಫ್ಲೆಕ್ಟ್ ಆಗೋದು ಏನು ಪಾಸ್ ನೋಟಿಫಿಕೇಶನಲ್ಲಿ ರಿಫ್ಲೆಕ್ಟ್ ಆಗಂಗಿಲ್ಲ. ಫೈನಲ್ ನಿಮ್ದು ಏನು ಸೆಲೆಕ್ಷನ್ ಆದ ನಂತರ ಎಷ್ಟು ವೇಕೆನ್ಸಿಗೆ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅಲ್ಲಿ ಈ ಫೈನಲ್ ವೇಕೆನ್ಸಿ ಅಪ್ಡೇಟನ್ನು ಅವ್ರು ಹೇಳ್ತಾರೆ. ಈ ಸದ್ಯಕ್ಕೆ ಅದಕ್ಕೊಂದು ಸಪ್ರೇಟ್ ನೋಟಿಫಿಕೇಶನನ್ನು ಹಾಕೋದಿಲ್ಲ IBPS ದಿಂದ. RTI ಮುಖಾಂತರನೇ ನಮ್ಗೆ ಗೊತ್ತಾಗೋದು ಎಷ್ಟು ವೇಕೆನ್ಸಿ ಇನ್ಕ್ರೀಸ್ ಆಗಿದೆ ಅಂತೇಳಿ. ಓಕೆ, ಇವಾಗ SO ನೋಡೋಣ, ಸ್ಪೆಷಲಿಸ್ಟ್ ಆಫೀಸರ್. SO ಅಂತಂದ್ರೆ ಇದು CRP ಸ್ಪೆಷಲಿಸ್ಟ್ ಆಫೀಸರ್ ಅಂತ. ಇದರಲ್ಲಿ ಕೂಡ ವೇಕೆನ್ಸಿ ಇನ್ಕ್ರೀಸ್ ಆಗಿದಾವೆ ಪ್ರತಿಯೊಂದು ಪೋಸ್ಟ್. ಇದರಲ್ಲಿ 6 ಪೋಸ್ಟ್ಗೆ ವೇಕೆನ್ಸಿ ಬರುತ್ತೆ. 6 ಪೋಸ್ಟ್ ಅಲ್ಲಿ ಪ್ರತಿಯೊಂದು ಪೋಸ್ಟ್ಗೆ ವೇಕೆನ್ಸಿ ಇನ್ಕ್ರೀಸ್ ಆಗಿದೆ, HR ಒಂದು ಬಿಟ್ರೆ. ವೇಕೆನ್ಸಿ ನೋಡೋಣ. ಓಕೆ, ಫಸ್ಟ್ ಒನ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ ಎಷ್ಟು ವೇಕೆನ್ಸಿ ಇನ್ಕ್ರೀಸ್ ಆಗಿರೋದು? 180 ವೇಕೆನ್ಸಿ ಇನ್ಕ್ರೀಸ್ ಆಗಿರೋದು ಇಂಡಿಯನ್ ಬ್ಯಾಂಕಿಂದ. ಇಲ್ಲಿ ನೋಡ್ಬೋದು ನೀವು, ಇಂಡಿಯನ್ ಬ್ಯಾಂಕ್ ಏನೈತೆ ನಾಟ್ ರಿಪೋರ್ಟೆಡ್ ಅಂದರೆ ಈ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ, ಬಟ್ ಆಮೇಲೆ ನಾವು ರಿಪೋರ್ಟ್ ಮಾಡ್ತೀವಿ ಅಂತ ಅರ್ಥ. ಇವಾಗ ರಿಪೋರ್ಟ್ ಮಾಡಿರೋದು 180 ವೇಕೆನ್ಸಿ. ಟೋಟಲ್ ವೇಕೆನ್ಸಿ ಎಷ್ಟಿದ್ವು? 310 ವೇಕೆನ್ಸಿ ಇದ್ವು. ಈ 310 ವೇಕೆನ್ಸಿ ನೋಟಿಫಿಕೇಶನ್ ಬಂದಾಗಿಂದ ಇದು. ಇದರಲ್ಲಿ 180 ಪ್ಲಸ್ ಆಗುತ್ತೆ. ಟೋಟಲ್ 490 ವೇಕೆನ್ಸಿ ಆಗಿರೋದು ಇವಾಗ ಟೋಟಲ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದೈತಿ? HR ಯಾವುದೇ ರೀತಿ ವೇಕೆನ್ಸಿ ಇದು ಮಾಡಿಲ್ಲ ಅವರು. HR ಎಷ್ಟಿದೆ ಅಷ್ಟೇ ಐತೆ. ನಾಟ್ ರಿಪೋರ್ಟೆಡ್ ಇರೋದು ಇಲ್ಲಿ 00 ಬಂದ್ಬಿಡುತ್ತೆ ಅಪ್ಡೇಟಲ್ಲಿ. ನೆಕ್ಸ್ಟ್ IT ಆಫೀಸರ್ಗೆ 75 ವೇಕೆನ್ಸಿ ಇಂಡಿಯನ್ ಬ್ಯಾಂಕ್ ಕೊಟ್ಟಿರೋದು. ಇಂಡಿಯನ್ ಬ್ಯಾಂಕ್ ಇಲ್ಲಿ ಕೂಡ ನಾಟ್ ರಿಪೋರ್ಟೆಡ್ ಐತೆ. ಇಲ್ಲಿ 75 ವೇಕೆನ್ಸಿ ಕೊಟ್ಟಿರೋದು. ಟೋಟಲ್ 203 ಅದಾವೆ. ಇದರಲ್ಲಿ 75 ಸೇರಿಸಿದ್ರೆ 278 ವೇಕೆನ್ಸಿ ಆದವು. ನೆಕ್ಸ್ಟ್ ಲಾ ಆಫೀಸರ್ಗೆ 5 ವೇಕೆನ್ಸಿ ಇಂಡಿಯನ್ ಬ್ಯಾಂಕ್ ಕೊಟ್ಟಿದೆ. 5 ವೇಕೆನ್ಸಿ ಕೊಟ್ಟಿದೆ. ಇಲ್ಲಿ ನಾಟ್ ರಿಪೋರ್ಟೆಡ್ ಐತಲ್ಲ, ಇಲ್ಲಿ 5 ವೇಕೆನ್ಸಿ ಕೊಟ್ಟಿದೆ. ಇದರಲ್ಲಿ ಟೋಟಲ್ ಎಷ್ಟಾಗುತ್ತೆ? 5 ವೇಕೆನ್ಸಿ ಸೇರಿಸಿ 61 ವೇಕೆನ್ಸಿ ಅದು. 56 ಇದಾವೆ. 56ರಲ್ಲಿ 5 ಸೇರಿಸಿದ್ರೆ 61 ವೇಕೆನ್ಸಿ ಅದು. ನೆಕ್ಸ್ಟ್ ಒನ್ ಮಾರ್ಕೆಟಿಂಗ್ ಆಫೀಸರ್ಗೆ ಇಂಡಿಯನ್ ಬ್ಯಾಂಕ್ ಕೊಟ್ಟಿರೋದು, ಇಲ್ಲಿ ಕೂಡ ನಾಟ್ ರಿಪೋರ್ಟೆಡ್ ಐತೆ. ಇಂಡಿಯನ್ ಬ್ಯಾಂಕ್ ಕೊಟ್ಟಿರೋದು 10 ವೇಕೆನ್ಸಿ. ಟೋಟಲ್ ವೇಕೆನ್ಸಿ ಇರೋದು 360. ಇದರಲ್ಲಿ 10 ಸೇರಿಸಿ 360 ವೇಕೆನ್ಸಿ ಅದು ಮಾರ್ಕೆಟಿಂಗ್ ಆಫೀಸರ್ಗೆ ಇವಾಗ ಪ್ರೆಸೆಂಟಾಗಿ. ರಾಜಭಾಷಾ ಅಧಿಕಾರಿಗಳಿಗೆ 5 ವೇಕೆನ್ಸಿ ಇಂಡಿಯನ್ ಬ್ಯಾಂಕ್ ಕೊಟ್ಟಿದೆ. 5 ವೇಕೆನ್ಸಿ ಕೊಟ್ಟಿದೆ. ಇವಾಗ ಪ್ರೆಸೆಂಟಾಗಿ ಎಷ್ಟಿದಾವೆ? ಎಲ್ಲ NR ಐತೆ. ಇದರಲ್ಲಿ 5 ವೇಕೆನ್ಸಿ ಇದು ಕೊಟ್ಟಿರೋದು. ಟೋಟಲ್ ಎಷ್ಟಾಗಿದೆ? 78 ವೇಕೆನ್ಸಿ ಇದ್ವು. ಅದರಲ್ಲಿ 5 ಸೇರಿಸಿದ್ರೆ 83 ವೇಕೆನ್ಸಿ ಆಯ್ತು ಇವಾಗ ಟೋಟಲ್ ವೇಕೆನ್ಸಿ. ಇನ್ನೂ ವೇಕೆನ್ಸಿ ಫ್ಯೂಚರಲ್ಲಿ ಇನ್ಕ್ರೀಸ್ ಆಗ್ತವೆ. ಅವ್ರು ಯಾವುದೇ RTI ರಿಪ್ಲೈ ಬಂದ ತಕ್ಷಣ ಯಾವುದೇ ಬ್ಯಾಂಕಿಂದ ಬರಲಿ, ಅದ್ರದ್ದು ನಾವು ಆಮೇಲೆ ಹಾಕ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ IBPS AFO ನೋಡೋಣ. IBPS AFOದಲ್ಲಿ ಯಾವ ಬ್ಯಾಂಕಿನ ನಾಟ್ ರಿಪೋರ್ಟೆಡ್ ಇದೆ? ನಾಟ್ ರಿಪೋರ್ಟೆಡ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅದು ರಿಪೋರ್ಟ್ ಮಾಡಿದೆ. ಕೆನರಾ ಬ್ಯಾಂಕಿದು ಇನ್ನೂ ನಾಟ್ ರಿಪೋರ್ಟೆಡ್ ಐತೆ. ಇಂಡಿಯನ್ ಬ್ಯಾಂಕಿಂದ ನಾಟ್ ರಿಪೋರ್ಟೆಡ್ ಐತೆ. ಪಂಜಾಬ್ ಸಿಂಧ್ ಬ್ಯಾಂಕಿಂದ ನಾಟ್ ರಿಪೋರ್ಟೆಡ್ ಐತೆ. ಬಟ್ ಇಂಡಿಯನ್ ಬ್ಯಾಂಕಿಂದ ಇವಾಗ ಜಸ್ಟ್ ಬಂತು 180 ವೇಕೆನ್ಸಿ. ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ನಾಟ್ ರಿಪೋರ್ಟೆಡ್ ಐತೆ. ಯುಕೋ ಬ್ಯಾಂಕ್ ನಾಟ್ ರಿಪೋರ್ಟೆಡ್ ಐತೆ. ಆಮೇಲೆ ಇದು ಯೂನಿಯನ್ ಬ್ಯಾಂಕಿಂದ ಕೂಡ ನಾಟ್ ರಿಪೋರ್ಟೆಡ್ ಐತೆ. ಈ 1, 2, 3, 4 ಬ್ಯಾಂಕಿಂದ ಇನ್ನೂ ವೇಕೆನ್ಸಿ ಬರೋದು ಬಾಕಿ ಐತಿ. ಇದ್ರದ್ದು ವೇಕೆನ್ಸಿ ಕೂಡ RTI ಮುಖಾಂತರ ಕೇಳಿದ ನಂತರ ಅವ್ರು ರಿಪ್ಲೈ ಮಾಡಿದರೆ ಅದ್ರ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ. ಇದೇ ರೀತಿ IBPS POದಲ್ಲಿ ಕೂಡ, ಆಮೇಲೆ IBPS SO ಹಾಗೂ IBPS ಕ್ಲರ್ಕಲ್ಲಿ ಕೂಡ ಯಾವುದೇ RTI ರಿಪ್ಲೈ ಬಂದ ತಕ್ಷಣ ನಿಮ್ಗೆ ಅದ್ರದ್ದು ವಿಡಿಯೋ ಮಾಡಿ ಹಾಕಲಾಗುತ್ತೆ. ಓಕೆ, ವೇಕೆನ್ಸಿ ಇನ್ಕ್ರೀಸ್ ಆಗಿರೋದ್ರಿಂದ ಕರೆಕ್ಟಾಗಿ ಪ್ರಿಪೇರ್ ಮಾಡಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.